ವೆಲ್ಕಮ್ ಟು ಕಾಶ್ಮೀರ್, ದ ಪ್ಯಾರಡೈಸ್ ಆನ್ ಅರ್ತ್. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಇವತ್ತಿನ ಎಪಿಸೋಡ್ನಲ್ಲಿ ಕಾಶ್ಮೀರದ ಚಂದವನ್ನು ಮತ್ತು ಹಿಮದಿಂದ ಕೂಡಿರೋ ಅಂದವನ್ನು ನಿಮ್ಮೆಲ್ಲರಿಗೂ ತೋರಿಸುವ ನಮ್ಮ ಈ ಒಂದು ಸಣ್ಣ ಪ್ರಯತ್ನ. ವೆಲ್ಕಮ್ ಟು ದಾಲ್ ಲೇಕ್. ದಾಲ್ ಲೇಕ್ ಹೌಸ್ ಬೋಟ್ಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಶಿಕಾರ ರೈಡ್ ಮಾಡುತ್ತಾ ಫ್ಲೋಟಿಂಗ್ ಮಾರ್ಕೆಟ್ಸ್ ನಲ್ಲಿ ಕಾಶ್ಮೀರಿ ಫೇಮಸ್ ಖಾವಾ ಎಂಜಾಯ್ ಮಾಡುತ್ತಾ ಶಾಪಿಂಗ್ ಮಾಡುವ ಮಜಾನೇ ಬೇರೆ. ನೀವು ಗಮನಿಸಿದಿರಾ, ಇಲ್ಲಿ ಎಲ್ಲ ರೋಯಿಂಗ್ ಬೋಟ್ಸ್ ನ ರೋಸ್ಟಿಕ್ ಹಾರ್ಟ್ ಶೇಪ್ ನಲ್ಲಿ ಇರುತ್ತದೆ. ಅದಕ್ಕೆ ಕಾರಣ ದಾಲ್ ಲೇಕ್ ಇಸ್ ದ ಪ್ಲೇಸ್ ಆಫ್ ಲವ್. ಮತ್ತು ದಾಲ್ ಲೇಕ್ ನ ಇನ್ನೊಂದು ಸ್ಪೆಷಾಲಿಟಿ ಫ್ಲೋಟಿಂಗ್ ಗಾರ್ಡನ್ಸ್. ಈ ಫ್ಲೋಟಿಂಗ್ ಗಾರ್ಡನ್ಸ್ ನಲ್ಲಿ ಲೋಟಸ್ ಫ್ಲವರ್ಸ್ ಬ್ಲಾಸಮ್ ಆಗುತ್ತೆ, ಕಣ್ಣಿಗೆ ತುಂಬಾ ಚೆಂದ ಕಾಣುತ್ತೆ. ದಾಲ್ ಲೇಕ್ ನ ಮತ್ತೊಂದು ಆಸಕ್ತಿದಾಯಕ ವಿಷಯವೇನೆಂದರೆ ಫ್ಲೋಟಿಂಗ್ ಪೋಸ್ಟ್ ಆಫೀಸ್. ಇದು ಜಗತ್ತಿನಲ್ಲಿ ಏಕೈಕ ತೇಲುವ ಅಂಚೆ ಕಚೇರಿ. ಕಾಶ್ಮೀರ್ ವ್ಯಾಲಿಯ ಸುಂದರವನ್ನು ನಾವು ಶಂಕರಾಚಾರ್ಯ ದೇವಸ್ಥಾನದಿಂದ ಕಾಣಬಹುದು. ಈ ದೇವಾಲಯವು ನೆಲದಿಂದ 1000 ಅಡಿ ಎತ್ತರದಲ್ಲಿದೆ. ಬನ್ನಿ, ಈಗ ನಿಮಗೆ ನಾನು ನೋಡಿದ ಪಹಲ್ಗಾಮ್ ಅನ್ನು ತೋರಿಸುತ್ತೇನೆ. ಶ್ರೀನಗರ್ನಿಂದ ಪಹಲ್ಗಾಮ್ಗೆ ಹೋಗುವಾಗ ದಾರಿಯಲ್ಲಿ ಕಾಶ್ಮೀರ್ ಫೇಮಸ್ ಸ್ಯಾಫ್ರನ್ ಮತ್ತು ಡ್ರೈ ಫ್ರೂಟ್ ಶಾಪಿಂಗ್ ಮಾಡುತ್ತಾ ಮತ್ತು ಅಲ್ಲಿನ ಫೇಮಸ್ ಫುಡ್ ಟೇಸ್ಟ್ ಮಾಡುತ್ತಾ ಪಹಲ್ಗಾಮ್ಗೆ ತಲುಪಿದೆವು. ಪಹಲ್ಗಾಮ್ ರೀಚ್ ಆಗಿದ ತಕ್ಷಣವೇ ಸ್ನೋಫಾಲ್ ಸ್ಟಾರ್ಟ್ ಆಯಿತು. ಸ್ನೋಫಾಲ್ ಎಕ್ಸ್ಪೀರಿಯನ್ಸ್ ಮಾಡಲು ತುಂಬಾ ಚೆನ್ನಾಗಿತ್ತು. ಪಹಲ್ಗಾಮ್ ಅನ್ನೋದು ಒಂದು ಟೂರಿಸ್ಟ್ ಹಿಲ್ ಸ್ಟೇಷನ್. ಈ ಜಾಗ ಸಂಪೂರ್ಣವಾಗಿ ರಿವರ್ಸ್ ಮತ್ತು ವ್ಯಾಲೀಸ್ ನಿಂದ ತುಂಬಿದೆ. ಪಹಲ್ಗಾಮ್ಗೆ ಟೂರಿಸ್ಟ್ ಹೋಗಿ ಬರಬೇಕು ಅಂದ್ರೆ ಕಾರ್ನಲ್ಲಿ ಹೋಗಬಹುದು. ಇನ್ನೊಂದು ದಾರಿ ಕುದುರೆ ಸವಾರಿ ಮಾಡಿ ಹೋಗಬಹುದು. ಕಾರ್ನಲ್ಲಿ ABC ವ್ಯಾಲೀಸ್ ಆದ ಅರು ವ್ಯಾಲಿ, ಬೆಟಾಬ್ ವ್ಯಾಲಿ ಮತ್ತು ಚಂದನ್ ವ್ಯಾಲಿ ನೋಡಬಹುದು. ಕುದುರೆ ಸವಾರಿಯಲ್ಲಿ ನಾವು ಫೇಮಸ್ ವ್ಯಾಲಿಯಾದ ಬೈಸರನ್ ವ್ಯಾಲಿಯ ಜೊತೆ ಲಿದರ್ ನದಿಯನ್ನು ನೋಡಬಹುದು. ಮೊದಲಿಗೆ ಅರು ವ್ಯಾಲಿಯನ್ನು ನಿಮಗೆ ತೋರಿಸುತ್ತೇನೆ. ಹೆವಿ ಸ್ನೋಫಾಲ್ ಇಂದ ರಸ್ತೆಗಳ ಪಕ್ಕದಲ್ಲಿ ಸಂಪೂರ್ಣವಾಗಿ ಸ್ನೋ, ಬೆಟ್ಟಗಳು, ಅದರ ಜೊತೆ ಲ್ಯಾಂಡ್ಸ್ಕೇಪ್ಸ್ ಮತ್ತು ಸ್ನೋ. ಆಹಾ, ಈ ಸುಂದರ ದೃಶ್ಯ ನೋಡಲು 2 ಕಣ್ಣು ಸಾಲೇ ಇಲ್ಲ. ಅರು ವ್ಯಾಲಿಯ ಫೇಮ್ ಸಲ್ಮಾನ್. ಇದು ಒಂದು ಪುಟ್ಟ ಮೇಕೆ. ಎಷ್ಟು ಕ್ಯೂಟ್ ಇದೆ ಅಂತ ನೀವೇ ನೋಡಿ. ಈ ಮಂಜಿನಲ್ಲಿ ಒಂದು ಬಿಸಿ ಬಿಸಿಯಾದ ಜೋಳ ತಿನ್ನುತ್ತಾ ನೆಕ್ಸ್ಟ್ ಚಂದನ್ವಾರಿಗೆ ನಮ್ಮ ಪಯಣ. ಚಂದನ್ವಾರಿ ಅಮರನಾಥ್ ಯಾತ್ರೆಗೆ ಆರಂಭಿಕ ಹಂತವಾಗಿದ್ದು ತನ್ನ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಚಂದನ್ವಾರಿಯಲ್ಲಿ ಸ್ಲೆಡ್ಜ್ ರೈಡ್ ಮಾಡಲೇಬೇಕು. ಅದು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್. ನಾನು ನೋಡಿದಾಗ ಕಂಪ್ಲೀಟ್ ಆಗಿ ಸ್ನೋ ಇತ್ತು. ನೋಡಲು ತುಂಬಾ ಚೆನ್ನಾಗಿತ್ತು ಮತ್ತು ಟೆಂಪರೇಚರ್ ಬಂದು -1 ಡಿಗ್ರಿ. ಎಲ್ಲಿ ನೋಡಿದ್ರು ಸ್ನೋ 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 ಅಷ್ಟೇ, ಇನ್ನೇನು ಕಾಣ್ತಿರ್ಲಿಲ್ಲ. ನಮ್ಮ ಕ್ಯಾಬ್ ಡ್ರೈವರ್, ಇಷ್ಟು ಸ್ನೋಗೆ ನೀವು ಖುಷಿ ಆದ್ರೆ ಹೇಗೆ, ನಾಳೆ ಗುಲ್ಮಾರ್ಗ್ ನಲ್ಲಿ ಇದರ 10ರಷ್ಟು ನೋಡುತ್ತೀರಾ ಅಂತ ಹೇಳಿ ನಮ್ಮನ್ನ ನೆಕ್ಸ್ಟ್ ಡೇ ಗುಲ್ಮಾರ್ಗ್ಗೆ ಕರೆದುಕೊಂಡು ಹೋದರು. ಬೆಳಗಾಯಿತು. ನಾವು ಶ್ರೀನಗರಿಂದ ಗುಲ್ಮಾರ್ಗ್ಗೆ ಹೊರಟವು. ದಾರಿಯಲ್ಲಿ ಸಡನ್ ಆಗಿ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ನಿಲ್ಲಿಸಿದರು. ಏನು ಅಂತ ನೋಡಿದರೆ ನಮ್ಮ ಇಂಡಿಯನ್ ಆರ್ಮಿ ಕಾನ್ವೇಸ್ಗೆ ದಾರಿ ಮಾಡಲು ನಮ್ಮನ್ನು ನಿಲ್ಲಿಸಿದರು. ಕಾನ್ವೇಸ್ ನೋಡಿದಾಗ ಹೆಮ್ಮೆ ಆಯಿತು. ಗುಲ್ಮಾರ್ಗ್ ತಲುಪುವ ಮುನ್ನ ನಾವು ಟಾಂಗ್ ಮಾರ್ಗ್ ನಲ್ಲಿ ಬೂಟ್ಸ್ ಮತ್ತು ಲೆದರ್ ಜಾಕೆಟ್ಸ್ ಅನ್ನು ರೆಂಟ್ ಮಾಡಿ ಫುಲ್ ಬೆಚ್ಚಿಗೆ ಗುಲ್ಮಾರ್ಗ್ಗೆ ಹೊರಟೆವು. ಗುಲ್ಮಾರ್ಗ್ ಅನ್ನ ಹಾರ್ಟ್ ಲ್ಯಾಂಡ್ ಆಫ್ ವಿಂಟರ್ ಸ್ಪೋರ್ಟ್ಸ್ ಇನ್ ಇಂಡಿಯಾ ಅಂತ ಕರೆಯುತ್ತಾರೆ. ನಾವು ಗುಲ್ಮಾರ್ಗ್ ನಲ್ಲಿ ಇದ್ದಾಗ ಖೇಲೋ ಇಂಡಿಯಾ 2025 ನಡೆಯುತ್ತಿತ್ತು. ಗುಲ್ಮಾರ್ಗ್ ಎಂಟ್ರಿ ಪಾಯಿಂಟ್ಸ್ ಅಲ್ಲಿ ಫುಲ್ ಕ್ರೌಡ್. ಗೊಂಡಾಲ ರೈಡ್ಗೆ ಟಿಕೆಟ್ಸ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿದರೂ ಸಹ ಎಂಟ್ರಿ ಪಾಯಿಂಟ್ ಅಲ್ಲಿ 3 ಗಂಟೆ ಆಯಿತು. ಅಷ್ಟು ಕಾದಿದ ನಂತರ ನಮಗೆ ಗೊಂಡಾಲ ರೈಡ್ ರೋಪ್ ವೇನಲ್ಲಿ ಕುಳಿತಾಗ ಸ್ವರ್ಗ ಲೋಕದಲ್ಲಿ ಹೋದಂಗಾಯಿತು. ನಮ್ಮ ಕಣ್ಣಿಗೆ ಸಂಪೂರ್ಣವಾಗಿ ಸ್ನೋ, ಹಿಲ್ಸ್, ಪೈನ್ ಟ್ರೀಸ್ ಮತ್ತು ಸ್ನೋಫಾಲ್ ಇಷ್ಟೆಲ್ಲ ನೋಡುತ್ತಾ ಕಣ್ಣು ತಂಪಾಯಿತು. ಗೊಂಡಾಲ ರೈಡ್ ಫಸ್ಟ್ ಫೇಸ್ಗೆ ಸೇರಿದೆವು. ರೋಪ್ ವೇ ಇಳಿದ ತಕ್ಷಣ ಹೆವಿ ಸ್ನೋಫಾಲ್. ಆಲ್ಮೋಸ್ಟ್ ಟೆಂಪರೇಚರ್ ಬಂದು -5 ಡಿಗ್ರಿ ಇತ್ತು. ನಡಗುತ್ತಾ ಸ್ನೋಫಾಲ್ ನಲ್ಲಿ ನಡೆಯುತ್ತಾ ಕ್ಲೈಮೇಟ್ ಎಂಜಾಯ್ ಮಾಡುತ್ತಾ ಹೋಗಿ ನಾವು ಫಸ್ಟ್
ಟ್ರೈ ಮಾಡಿದ ಅಡ್ವೆಂಚರ್ ಸ್ಕೀಯಿಂಗ್. ಲೈಫ್ನಲ್ಲಿ ಫಸ್ಟ್ ಟೈಮ್ ಸ್ಕೀಯಿಂಗ್ ಟ್ರೈ ಮಾಡಿ ಹಿಲ್ ಸ್ಲೋಪ್ಸ್ ನಲ್ಲಿ ಸ್ಕೀ ಮಾಡಲು ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳಬಹುದು. ನಮ್ಮ ಟ್ರೈನರ್ ತುಂಬಾ ಚೆನ್ನಾಗಿ ಗೈಡ್ ಮಾಡಿ ಆಲ್ಮೋಸ್ಟ್ 2 ಗಂಟೆ ಸ್ಕೀ ಮಾಡಿದೆ. ಆ ಥಂಡಿಯಲ್ಲಿ 1 ಕಪ್ ಕಾಫಿ ಜೊತೆಗೆ 1 ಪ್ಲೇಟ್ ಮ್ಯಾಗಿ ಕೊಡೋ ಕಿಕ್ಕೇ ಬೇರೆ. ಗೊಂಡಾಲ ರೈಡ್ ಫಸ್ಟ್ ಫೇಸ್ ನಲ್ಲಿ ಹೆವಿ ಸ್ನೋಫಾಲ್ ಮತ್ತು ಕ್ಲೈಮೇಟ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಸೆಕೆಂಡ್ ಫೇಸ್ಗೆ ಹೋಗಲು ಆಗ್ಲಿಲ್ಲ. ಫಸ್ಟ್ ಫೇಸ್ ನಲ್ಲಿ ಕಾಶ್ಮೀರ್ನ ಬ್ಯೂಟಿ ನೋಡುತ್ತಾ ವಾಪಸ್ ನಾವು ಶ್ರೀನಗರ್ಗೆ ಸೇಫ್ ಆಗಿ ಸೇರಿದೆವು. ಕಾಶ್ಮೀರ್ನಲ್ಲಿ ನಮ್ಮ 3 ದಿನ ಹೀಗೆ ಅಡ್ವೆಂಚರಸ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಕಳೆಯಿತು. ನಾನು ನೋಡಿದ ಕಾಶ್ಮೀರ ನಿಮಗೂ ಇಷ್ಟವಾಯಿತು ಎಂದು ಭಾವಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.